ವೀಕ್ಷಕರ ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಡಿ.ಕೆ. ಶಿವಕುಮಾರ್ ಅವರು ಈ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ಈಗಷ್ಟೇ ಕೇವಲ 2 ದಿನಗಳು ಮಾತ್ರ ಆಗಿರುವಂಥದ್ದು. ಈ 2 ದಿನದಲ್ಲೇ ಎಷ್ಟು ದೊಡ್ಡ ಮಟ್ಟಿಗೆ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸುವಂತಹ ಬೆಳವಣಿಗೆ ನಡೆದಿದೆ ಅಂದರೆ ಅದು ರಾಜ್ಯದ ಕಾಂಗ್ರೆಸ್ನ ಹಿರಿಯ ಮುತ್ಸದಿ, ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನು ನೀಡಿರುವಂಥದ್ದು. ಆ ಮೂಲಕ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಲ್ಲಿ ಮೊದಲನೇ ಪತನ, ಮೊದಲನೇ ವಿಕೆಟ್ ಇದೀಗ ಆಗಿರುವಂಥದ್ದು. ಮೊಗದೊಂದು ಕಡೆ ನೋಡಿ, ನಿನ್ನೆಯಷ್ಟೇ ಕೆಪಿಸಿಸಿ ಅಧ್ಯಕ್ಷರಾದಂಥ ನೂತನವಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಏನು ಬಂದಿರುವಂಥ ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ಒಂದು ರೀತಿ ಅಸಮಾಧಾನವನ್ನು ಹೊರಗಡೆ ಹಾಕುವಂಥ ಮಾತುಗಳನ್ನಾಡಿದ್ರು. ಏನು ಮಾತನಾಡ್ತಾರೆ, ಯಾಕೆ ಈ ಎಲ್ಲ ಬೆಳವಣಿಗೆ ಆಗ್ತಾ ಇದೆ, ಈ ಎಲ್ಲದರ ಕುರಿತಾದಂಥ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈಗ ವಿಚಾರಕ್ಕೆ ಬರೋಣ. ಸ್ನೇಹಿತರೆ, ನಿನ್ನೆ ಅಷ್ಟೇ ಇಡೀ ರಾಜ್ಯದ ಜನರು ಕೂಡ ಗಮನ ಸೆಳೆದಿರುವಂಥ ಅಂಶ ಏನಂದರೆ ಎಡಬಲ. ಒಂದು ಕಡೆ ಉಪಮುಖ್ಯಮಂತ್ರಿಗಳಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಇರ್ತಾರೆ, ಮಗದೊಂದು ಕಡೆ ಕಾಂಗ್ರೆಸ್ನ ಹಿರಿಯ ನಾಯಕರಾದಂಥ ರಾಮಲಿಂಗಾರೆಡ್ಡಿ ಅವರು. ಇವತ್ತು ರಾಜೀನಾಮೆ ನೀಡಿರುವಂಥ ರಾಮಲಿಂಗಾರೆಡ್ಡಿ ಅವ್ರನ್ನ ಕೂರಿಸ್ಕೊಂಡು ಮೊದಲನೇ ಅದು ಏನು ಮಾಧ್ಯಮ ಗೋಷ್ಠಿ ಅಂತ ಹೇಳ್ಬೋದು, ಮೊದಲನೇ ಅದು ಮಾಧ್ಯಮ ಗೋಷ್ಠಿ ಆಗಿರುತ್ತೆ. ಡಿ.ಕೆ. ಶಿವಕುಮಾರ್ ಅವರು ಮಾತನಾಡ್ತಾರೆ. ಎಡಬಲ ಒಂದು ಕಡೆ ಉಪಮುಖ್ಯಮಂತ್ರಿಗೆ, ಮಗನೊಂದು ಕಡೆ ರಾಮಲಿಂಗಾರೆಡ್ಡಿ ಅವ್ರನ್ನ ಕೂರಿಸ್ಕೊಂಡು ಮಾತನಾಡ್ತಾರೆ. ಎಲ್ಲವೂ ಕೂಡ ಹೀಗೇ ಸುಲಲಿತವಾಗಿ ಹೋಗುತ್ತೆ ಎನ್ನುವಂಥ ಭ್ರಮೆಯಲ್ಲಿ ನಾವಿದ್ವಾ ಎನ್ನುವಂಥ ಪ್ರಶ್ನೆ ಇದೀಗ ಕಾಡೋದಕ್ಕೆ ಸ್ಟಾರ್ಟ್ ಆಗಿರುವಂಥದ್ದು, ಪ್ರಾರಂಭ ಆಗಿರುವಂಥದ್ದು. ಯಾಕಂದರೆ ರಾಮಲಿಂಗಾರೆಡ್ಡಿ ಅವರು ಈ ರಾಜ್ಯ ಕಂಡ ಅಥವಾ ಕಾಂಗ್ರೆಸ್ಗೆ ತೆಗೆದುಕೊಳ್ಳಿ, ರಾಜ್ಯ ಅಂತ ಹೇಳೋದಕ್ಕಿಂತಲೂ ಕಾಂಗ್ರೆಸ್ ಮಟ್ಟಿಗೆ ಅವರದೇ ಆದಂಥ ಒಂದಷ್ಟು ಕೊಡುಗೆ ಇದೆ. ಜೊತೆಯಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕ, ಹಿರಿಯ ಮುತ್ಸದಿ, ಸಚಿವರು ಕೂಡ ಆಗಿರುವಂಥದ್ದು. ನೋಡಿ, ಅವರೆಲ್ಲ ಒಂದು ಕಡೆ ಅಸಮಾಧಾನವನ್ನು ಹೊರಗೆ ಹಾಕಿ ನನಗೆ ಯಾವ ಖಾತೆನೂ ಬೇಕಾಗಿಲ್ಲ, ನಿಮ್ಮ ಸಹವಾಸವೇ ಬೇಡ ಅಂತೇಳಿ ರಾಜೀನಾಮೆಯನ್ನು ನೀಡ್ತಾರೆ ಅಂದರೆ ಇನ್ನು ಯಾವ ಮಟ್ಟಿಗೆ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಲ್ಲಿ ಯಾವ ಮಟ್ಟಿಗೆ ಭುಗಿಲೆದಿರಬೇಡ, ಯಾವ ಮಟ್ಟಿಗೆ ಅಸಮಾಧಾನ ಹೊಗೆ ಆಡ್ತಾ ಇರಬೇಡ. ಇದು ಈಗಷ್ಟೇ ಪ್ರಾರಂಭನ, ಮುಂದೆ ಹೋಗ್ತಾ ಹೋಗ್ತಾ ಇದಕ್ಕಿಂತಲೂ ಭಯಾನಕವಾದ ರಾಜಕೀಯ ಬೆಳವಣಿಗೆಗಳು ಈ ರಾಜ್ಯದ ಜನ ಸಹಿಸ್ಕೊಳ್ಬೇಕಾಗುತ್ತಾ ಗೊತ್ತಿಲ್ಲ. ಯಾಕಂದರೆ ಡಿ.ಕೆ. ಶಿವಕುಮಾರ್ ಅವರ ಈ ಹಿಂದೆ ನೋಡಿ, ಸಿದ್ದರಾಮಯ್ಯನವರ ಬಣ ಒಂದು ಕಡೆ, ಡಿ.ಕೆ. ಶಿವಕುಮಾರ್ ಅವರ ಬಣ ಒಂದು ಕಡೆ. ಸೊ ಎಲ್ಲವನ್ನೂ ಕೂಡ ಇಡೀ ರಾಜ್ಯ ಆ ಪ್ರಹಸನವನ್ನು ನೋಡ್ತಾ ಬಂದಿದ್ದು. ಅದೆಲ್ಲವೂ ಮುಗಿದ ಅಧ್ಯಾಯ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿಬಿಟ್ರು. ಸೊ ಇನ್ನು ಯಾವುದೇ ಗೊಂದಲ ಇರೋದಿಲ್ಲ, ಎಲ್ಲವೂ ಕೂಡ ಸುಲಲಿತವಾಗಿ ಅಟ್ಲೀಸ್ಟ್ ಇನ್ನು ಉಳಿದ ಬಾಕಿ 2 ವರ್ಷಗಳ ಅವಧಿಗೆ ಈ ರಾಜ್ಯದ ಅಭಿವೃದ್ಧಿಯ ಕಡೆ ಗಮನ ಕೊಡ್ತಾರೆ. 2028ಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಇನ್ನೂ ಒಂದಷ್ಟು ಸಂಖ್ಯಾಬಲ ಅಂದರೆ ಕಳೆದ ಬಾರಿಗಿಂತಲೂ ಇನ್ನೂ ಜಾಸ್ತಿ MLA ಸೀಟ್ಗಳನ್ನ ಗೆಲ್ಲುವ ಮೂಲಕ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಈ ರೀತಿಯ ಭ್ರಮೆನಲ್ಲಿ ಒಂದಷ್ಟು ಕಾಂಗ್ರೆಸ್ ನಾಯಕರು, ಒಂದಷ್ಟು ಜನ, ಒಂದಷ್ಟು ವರ್ಗ ಅಥವಾ ಒಂದಷ್ಟು ಏನು ಬಣ ಇದ್ರು ಅಂತ ಅನಿಸುತ್ತೆ. ಅದೆಲ್ಲವೂ ಕೂಡ ಇವತ್ತು ಅದೆಲ್ಲ ಅಂತೆ ಕಂತೆ ಭ್ರಮೆಗಳಿಗೂ ಕೂಡ ಇವತ್ತು ಬಹುಶಃ ಉತ್ತರ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕಂದರೆ ಹಿರಿಯ ಕಾಂಗ್ರೆಸ್ನ ನಾಯಕರಾದಂಥ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಡ್ತಾರೆ ಅಂದರೆ ನಿಜಕ್ಕೂ ಅಷ್ಟು ಸುಲಭ ಅಲ್ಲ. ಯಾಕಂದರೆ ಅಲ್ಲಿ ಖಾತೆ ಹಂಚಿಕೆ ವಿಚಾರವಾಗಿ ಮನಸ್ತಾಪ ಆಗಿರುವಂಥದ್ದು. ಅವರು ಬಯಸಿದಂಥ ಖಾತೆ ಸಿಕ್ಕಿಲ್ಲ ಅಂದರೆ ನನಗೆ ಬೇಕಾಗಿದ್ದಂಥ ಖಾತೆಯನ್ನು ನೀವು ಕೊಡಲಿಲ್ಲ, ನನಗೆ ಅಪಮಾನ ಮಾಡಿದಿರಿ, ನನಗೆ ಅವಮಾನ ಮಾಡಿದಿರಿ, ಹಾಗಾಗಿ ಈ ನಿಮ್ಮ ಸಹವಾಸವೇ ಬೇಡ, ಯಾವ ಸಚಿವ ಸ್ಥಾನನೂ ನನಗೆ ಬೇಡ ಅಂತೇಳಿ ರಾಜೀನಾಮೆಯನ್ನು ನೀಡಿರುವಂಥದ್ದು. ಇಷ್ಟಕ್ಕೂ ರಾಮಲಿಂಗಾರೆಡ್ಡಿ ಅವರು ಏನು ಮಾತನಾಡ್ತಾರೆ ಆ ವಿಡಿಯೋ ತೋರಿಸ್ತೀವಿ, ನೋಡ್ಕೊಂಬನ್ನಿ. ಆಮೇಲೆ ನಾನು 25ನೇ ತಾರೀಕು ಮಾತಾಡಿದ್ಮೇಲೆ ನನಗೆ ನಾನೇನು ಕೇಳಿರಲಿಲ್ಲ, ಇಂಥ ಇಲಾಖೆ ಬೇಕು ನೋಡಿದ್ರಲ್ಲ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಗೆ ನೀಡಿದಂಥ ಒಂದು ಕಾರಣ ಏನು ಅನ್ನೋದನ್ನು. ಇದ್ರ ಜೊತೆಯಲ್ಲಿ ನಿನ್ನೆ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಸುಳಿವು ಸಿಗ್ತೀವಿ ಕಣ್ರಿ. ಏನು ಸುಳಿವು ಅಂದರೆ ನೋಡಿ, ಬಿ.ಕೆ. ಹರಿಪ್ರಸಾದ್ ಅವರು ಕಾಂಗ್ರೆಸ್ನ ಹಿರಿಯ ನಾಯಕರು, ಕೇಂದ್ರದಲ್ಲಿ ಸಚಿವರಾಗಿದ್ದಂಥವರು, ಉನ್ನತ ಸ್ಥಾನವನ್ನು ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಉನ್ನತವಾದಂಥ ಒಂದು ಸ್ಥಾನಮಾನವನ್ನು ನೋಡ್ಕೊತಾ ಬಂದಿರುವಂತಹ ಒಬ್ಬ ಹಿರಿಯ ನಾಯಕ ಕೂಡ ಹೌದು. ಅವ್ರು ನಿನ್ನೆ ಒಂದು ಸಣ್ಣ ಕ್ಲೂ ಕೊಡ್ತಾರೆ, ಎಲ್ರಿಗೂ ಕೂಡ ಹೇಳ್ತಾರೆ, ಮಾಧ್ಯಮದವ್ರ ಮುಂದೆ ಹೇಳ್ತಾರೆ, ನಿಮಗೆ ಅಧಿಕಾರ ಬೇಕಿದ್ರೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರ ಜೊತೆ ಹೋಗಿ ಪಕ್ಷ ಸಂಘಟನೆ ಬೇಕು, ಪಕ್ಷ ಸಂಘಟನೆಯನ್ನು ಬಲವರ್ಧನೆ ಮಾಡಬೇಕು, 2028ಕ್ಕೆ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು, ಪಕ್ಷವನ್ನು ಇನ್ನೂ ಒಂದಷ್ಟು ಬಲಪಡಿಸಬೇಕು ಎನ್ನುವಂತಹ ಅಟಾಚಲ ಯಾರಿಗಾದ್ರೂ ಇದ್ದರೆ ಅವರು ನನ್ನ ಜೊತೆ ಬನ್ನಿ ಎನ್ನುವಂಥ ಹೇಳಿಕೆಯನ್ನು ಕೊಡ್ತಾರೆ. ಇದೆಲ್ಲ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಹೆಸರನ್ನೇ ಹೇಳುವುದರ ಜೊತೆಯಲ್ಲಿ ಅಸಮಾಧಾನವನ್ನು ಹೊರಗಡೆ ಹಾಕೋದ್ರೆ ಇಂಡೈರೆಕ್ಟ್ಲಿ ಗೊತ್ತಿಲ್ಲ
ಅದಕ್ಕೆ ಉತ್ತರ ಇವತ್ತು ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ನೀಡುವ ಮೂಲಕ ಇಡೀ ರಾಜ್ಯದ ಜನತೆಗೆ ಸಿಕ್ಕಿದೆ ಅಂತ ಹೇಳಿದ್ರು ಕೂಡ ಭವಿಷ್ಯ ತಪ್ಪಾಲಿಕ್ಕಿಲ್ಲ. ಎಲ್ಲೋ ಒಂದು ಕಡೆ ಒಂದಷ್ಟು ಜನ ಹೇಳ್ತಾ ಇದ್ರು, ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಆ ಒಂದು ಅವಧಿ ಇದೆಯಲ್ಲ, ಇದು ಅಲ್ಪಾವಧಿಯ ಸರ್ಕಾರ ಇದು. ಸೊ ಚುನಾವಣೆಗೂ ಮುಂಚೆನೇ ಅಂದರೆ 2028ಕ್ಕೆ ಚುನಾವಣೆ ಬಂದ್ಬಿಡುತ್ತೆ ಅಂತೇಳಿ ನೀವೆಲ್ಲರೂ ಕೂಡ ಭ್ರಮೆಯಲ್ಲಿದ್ದೀವ? ಅದಕ್ಕೆ ಉತ್ತರನೇ ಇದೆ. ಅಂದರೆ ಬಿ ಜೆ ಪಿಯ ಏನು ನಾಯಕರುಗಳು ಹೇಳ್ತಾ ಇದ್ರು, JDSನ ನಾಯಕರು ಕೂಡ ಹೇಳ್ತಾ ಇದ್ರು, ಅಲ್ಪಾವಧಿಗೆ ಮುಖ್ಯಮಂತ್ರಿಯವರು, ಚುನಾವಣೆ 2028ಕ್ಕೂ ಮುಂಚೆನೇ ರಾಜ್ಯದಲ್ಲಿ ಚುನಾವಣೆ ಬಂದೇ ಬರುತ್ತೆ ಅಂತ ಒಂದು ರೀತಿ ಜ್ಯೋತಿಷಿಗಳ ರೀತಿ ನುಡಿತಾ ಇದ್ರು, ಒಂಥರ ಭವಿಷ್ಯ ನುಡಿತಾ ಇದ್ರು. ಅದೆಲ್ಲೋ ಒಂದು ಈಗ ನಿಜವಾಗುವಂತಹ ಪರಿಸ್ಥಿತಿಗಳು ಎಲ್ಲೋ ರಾಜಕೀಯ ಪಡಸಾಲಿನಲ್ಲಿ ಒಂದಷ್ಟು ಚರ್ಚೆ ಕೂಡ ಹುಟ್ಟಾಕಿರುವಂಥದ್ದು ಅದು ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಯ ಮೂಲಕ. ಈ ರಾಮಲಿಂಗಾರೆಡ್ಡಿ ಅವರ ಹಿರಿಯ ನಾಯಕರಾದಂಥ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಕುರಿತು BK ಹರಿಪ್ರಸಾದ್, KPCC ಅಧ್ಯಕ್ಷರಾದಂಥ ನೂತನ ಅಧ್ಯಕ್ಷರಾದಂಥ BK ಹರಿಪ್ರಸಾದ್ ಅವರು ಕೂಡ ಕಾರಣ ಏನು ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ನೀಡಿರೋದಕ್ಕೆ ಆ ಕುರಿತು ಮಾತನಾಡಿದರೆ. ಆ ವಿಡಿಯೋ ಕೂಡ ತೋರಿಸ್ತೀವಿ, ನೋಡ್ಕೊಂಬನ್ನಿ. ರಾಮಲಿಂಗಾರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿದ್ದಾರೆ, ಮಾತಾಡ್ತೀವಿ ಅವ್ರ ಜೊತೆ ಮಾತಾಡಿ ಸಾಕಿದ ಎರಡೇ ದಿನಕ್ಕೆ ಈ ಥರ ಡಿಸಿಷನ್ ಅವ್ರು ಕೆಲವು ಸಂದರ್ಭದಲ್ಲಿ ಆಗುತ್ತೆ. ಈ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಮನುಷ್ಯ ಇರೋದ್ರಿಂದ ಅವ್ರಿಗೆ ಚರ್ಚೆ ಮಾಡಿ ನಾವು ಮಾತಾಡ್ತೀವಿ. ಹೈಕಮಾಂಡ್ ನಾಯಕರು ಬರ್ತಾ ಇರೋ ಟೈಮಲ್ಲಿ ಒಂಥರ ಮುಜುಗರ ಅಲ್ವ? ಎಲ್ಲ ನಡೀತಾ ಇರುತ್ತೆ ರಾಜಕಾರಣದಲ್ಲಿ, ತೊಂದರೆ ಇಲ್ಲ. ಬಟ್ ಅವ್ರದ್ದು ಮಾತಾಡ್ತೀವಿ, ಅವ್ರು ಆ ಥರ ಏನು ಮಾಡೋದಿಲ್ಲ. ಕಾಂಗ್ರೆಸ್ಗೆ ತೊಂದರೆ ಆಗುವಂಥ ಕೆಲಸ ಏನು ಮಾಡಲ್ಲ, ನಾವು ಮಾತಾಡ್ತೀವಿ. ಇವರು CM ಅವ್ರ ಜವಾಬ್ದಾರಿ ಇತ್ತಲ್ಲ, ಅದಕ್ಕೆ ನಿರ್ಧಾರ ಮಾಡದೆ ಇರೋ ಥರ ತಡೆಯೋ ಪ್ರಯತ್ನಗಳು ಮಾಡಲಿಲ್ವಾ? ಯಾಕೆ ಸರ್? ಸೀನಿಯರ್ ಎಲ್ಲ ಮಾತಾಡ್ತೀವಿ. ಇವತ್ತೆಲ್ಲ ಆಗಲಿ ಮುಗಿಲಿ, ನಾಳೆ ಮಾತಾಡ್ತೀವಿ. ಡೆಲ್ಲಿ ಯಾವಾಗ ಹೋಗ್ತಿದ್ದೀರಿ ಸರ್? ನಾನು ಇರ್ತೀನಿ. ಇನ್ನು ನಾವೆಲ್ಲ ನಾಮಿನೇಷನ್ಸ್ ಫೈಲ್ ಮಾಡ್ಬೋದು. ಇವತ್ತು ಕಾಂಗ್ರೆಸ್ ಅಧ್ಯಕ್ಷರು ನಾಮಿನೇಷನ್ ಫೈಲ್ ಮಾಡ್ತಾರೆ, ಆಮೇಲೆ ಕೆಲವು ನಮ್ಮವರು ಮಾಡ್ಬೋದು. ಅದನ್ನೆಲ್ಲ ಮುಗಿಸ್ಕೊಂಡು ಸರ್, ನೆನೆದು ನಿಮ್ದು ಭಾಳ ವಿವಾದ ಆಗ್ತಾ ಇದೆ, ಬೇರೆ ಬೇರೆ ಕಾರಣಕ್ಕಾಗಿ ಅದನ್ನ ಬೇರೆ ಥರ ವಿಶ್ಲೇಷಣೆ ಮಾಡ್ತೀವಿ. ಒಂದು ಕ್ಲಾರಿಟಿ ಹೇಳ್ಬಿಡಿ ಸರ್. ಅದೆಲ್ಲ ವಿಶ್ಲೇಷಣೆ ಅಂದರೆ ನಾವಿನ್ಯಾರು ಮೀಡಿಯಾ ಹತ್ರ ಮಾತಾಡಲೇಬಾರ್ದು ಅಷ್ಟೇ. ನಾವೇನೋ ನೀವು ಸ್ನೇಹಿತರು ಅಂತ ಬಂದು ಮಾತಾಡಿದ್ರೆ ಅದನ್ನು ತಿರುಗಿಸಿ ಗೊಂದಲ ಮಾಡಬೇಕು ಅನ್ನೋದೇ ಮನಸ್ಸಿದ್ರೆ ಮಾಡ್ಕೊಂಡಿರಲಿ. ಏನು ಆ ಗೋಧಿ ಮೀಡಿಯಾಗೆ ನಾವೇನು ಮಾಡೋಕ್ಕಾಗೋದಿಲ್ಲ. ನೋಡಿದ್ರಲ್ಲ, ಇದು KPCC ಅಧ್ಯಕ್ಷರಾದಂಥ BK ಹರಿಪ್ರಸಾದ್ ಅವರ ಅಭಿಪ್ರಾಯಗಳು. ಇನ್ನೇನು ರಾಜೀನಾಮೆಗೆ ಕಾರಣ ಏನು, ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಯಾಕೆ ನೀಡಿದರು, ಇದಕ್ಕೊಂದಷ್ಟು ಸಬೂಬನ್ನು ನೀಡುವಂಥ ಪ್ರಯತ್ನ ಮಾಡಿದರು. ಇನ್ನು ರಾಜ್ಯ ರಾಜಕೀಯ ವಲಯದಲ್ಲಿ ಪಡಸಾಲಿಯಲ್ಲಿ ಸಾಕಷ್ಟು ಚರ್ಚೆಗೆ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಸಾಕಷ್ಟು ಚರ್ಚೆಯನ್ನು ಹುಟ್ಟಾಕಿರುವಂಥದ್ದು. ಇದು ಈ ಒಂದು ಪ್ರಹಸನ ಕಡೆಗೆ ಎಲ್ಲಿ ಬಂದು ಮುಟ್ಟಿ ನಿಲ್ಲುತ್ತೆ? ಜೊತೆಯಲ್ಲಿ KPCC ಅಧ್ಯಕ್ಷರಾದಂಥ BK ಹರಿಪ್ರಸಾದ್ ಅವರು ಈ ಎಲ್ಲ ಒಂದು ರೀತಿ ಕ್ಲಿಷ್ಟಕರವಾದಂಥ ಈ ಒಂದು ಸನ್ನಿವೇಶವನ್ನು ಹೆಂಗೆ ನಿಭಾಯಿಸ್ತಾರೆ? ರಾಜ್ಯದ ಜನ, ರಾಜಕೀಯದ ವಿರೋಧಿಗಳು, ಏನು JDS ಆಗಿರ್ಬೋದು, BJP ಅವರಾಗಿರ್ಬೋದು, ಎಲ್ಲರೂ ಕೂಡ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಫೈನಲಿ ಏನಾಗುತ್ತೆ, ಎಲ್ಲಿಗೆ ಬಂದು ಮುಟ್ಟು ನಿಲ್ಲುತ್ತೆ? ಅಥವಾ ಇನ್ನೂ ಒಂದಷ್ಟು ಅಸಮಾಧಾನಗಳು ಕಾಂಗ್ರೆಸ್ನಲ್ಲಿ ಸಚಿವ ಆಕಾಂಕ್ಷಿಗಳು ಅಥವಾ ಸಚಿವ ಸ್ಥಾನವನ್ನು ಕಳೆದುಕೊಂಡಂಥವರು ಇನ್ನೂ ಒಂದಷ್ಟು ಅಸಮಾಧಾನವನ್ನು ಹೊರಗಾಕ್ಬೋದಾ ಗೊತ್ತಿಲ್ಲ. MB ಪಾಟೀಲ್ ಅವರ ಹಾದಿಯಾಗಿ KPCC ಅಧ್ಯಕ್ಷರಾಗಬೇಕು ಅಂತ ಹೇಳಿ ಕಣ್ಣಿಟ್ಟಿದ್ರು. ಜೊತೆಯಲ್ಲಿ ಸಾಹುಕಾರ್, ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಅವರು ಕೂಡ KPCC ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು. ಸೊ ಎಲ್ಲವೂ ಕೂಡ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಬೂದಿ ಮುಚ್ಚಿದ ಕೆಂಡದಂತೆ ಇರುವಂತಹ ಪರಿಸ್ಥಿತಿ ಅಂತ ಹೇಳ್ಬೋದು. ಎಲ್ಲ ಪರಿಸ್ಥಿತಿಯನ್ನು ಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಅವರಾಗಿರ್ಬೋದು, KPCC ಅಧ್ಯಕ್ಷರಾದಂಥ BK ಹರಿಪ್ರಸಾದ್ ಅವರು ಹೆಂಗೆ ನಿಭಾಯಿಸ್ತಾರೆ ಕಾದು ನೋಡಬೇಕು. ಎಲ್ಲರಲ್ಲೂ ಕೂಡ ಕುತೂಹಲ ಇರುವಂಥದ್ದು. ಸ್ನೇಹಿತರೆ, ಈ ಎಲ್ಲ ಒಂದು ಬೆಳವಣಿಗೆಗೆ ಸಂಬಂಧಪಟ್ಟಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾರೆ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.